ಅದ್ಗೆ ಯು ಆರ್ ಗ್ರೇಟ್. ಆ ಪ್ರಿಯಾ ಮನ್ಸನ್ನೇ ಚೇಂಜ್ ಮಾಡ್ಬಿಟ್ರಲ್ಲ. ಒಬ್ಬ ಫ್ರಾಡ್ ಹುಡುಗಿಯಿಂದ ನಮ್ ಫ್ಯಾಮಿಲಿಗೆ ಫ್ರೀಡಮ್ ಕೊಡ್ಸಿದೀರಾ. ನಮ್ಗೆ ಯಾರಿಗೂ ಆಗದೆ ಇರೋ ಕೆಲಸನ ನೀವು ಮಾಡಿದೀರಾ. ಅದ್ಗೆ ಯು ಆರ್ ರಿಯಲಿ ಗ್ರೇಟ್. ಇನ್ ಸಾಕು ವಿವೇಕ್, ದಾರಿ ಉದ್ದಕ್ಕೂ ಹೊಗ್ಳುತ್ತಾನೆ ಇದ್ದೆ, ರೆಕ್ಕೆ ಬಂದ್ಬಿಟ್ರೆ ಕಷ್ಟ. ಸರಿ ಸರಿ, ನೀವೀಗ ಹೋಗಿ ಆ ಕೇಸ್ ವಿಡ್ರಾಲ್ ಫಾರ್ಮ್ ಮೇಲೆ ಪ್ರಿಯಾ ಹತ್ರ ಬೇಗ ಸೈನ್ ಮಾಡಿಸ್ಕೊಂಡು ಬನ್ನಿ. ಸರಿ ಸರಿ, ನೀನ್ ಇಲ್ಲೇ ಇರು, ಒಳಗಡೆ ಮಾತ್ರ ಬರ್ಬೇಡ. ಅದಕ್ಕೆ ಆರ್ಡರ್ ಮಾಡಾಯ್ತಲ್ಲ, ಇನ್ನು ನಾನು ಯಾಕೆ ಬರ್ತೀನಿ, ಇಲ್ಲೇ ವೇಟ್ ಮಾಡ್ತೀನಿ. ಬನ್ನಿ. ಪ್ರಿಯಾ, ಕೇಸ್ ವಿಡ್ರಾಲ್ ಡಾಕ್ಯುಮೆಂಟ್ಸ್ ತಂದಿದ್ದೀನಿ. ನೀನ್ ಸೈನ್ ಮಾಡಿದ್ರೆ ಈ ಕೆಲ್ಸ ಮುಗಿಯುತ್ತೆ. ಪ್ರಿಯಾ, ಏನಾಯ್ತು? ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಗಾದೆ ಮಾತನ್ನ ನಾನು ಕೇಳಿದ್ದೆ. ಅದು ನನಗಿವತ್ತು ಸಾಬೀತಾಯ್ತು. ಏನ್ ಮಾತಾಡ್ತಿದ್ಯಾ ಪ್ರಿಯಾ? ನಿನ್ ಗಂಡನ್ನ ನಿರಪರಾಧಿ ಮಾಡೋದಕ್ಕೋಸ್ಕರ ನನ್ನನ್ನ ಅಪರಾಧಿ ಮಾಡೋಕ್ ಹೊರಟಿದ್ಯಾ? ನಿನ್ ಗಂಡನ ಹೆಸರು ಹಾಳಾಗ್ಬಾರ್ದು ಅಂತ ನನ್ ಹೆಸರು ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? ಅಷ್ಟಕ್ಕೂ ನೀನ್ ಏನ್ ಹೇಳ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ ಪ್ರಿಯಾ. ಮೊದ್ಲು ಬೇಡ್ಕೋತೀರಾ, ಆಮೇಲೆ ನಮ್ಗೆ ಹೆದರ್ಸ್ತೀರಾ. ಅದಕ್ಕೂ ಬಗ್ದೇ ಇದ್ರೆ ದುಡ್ಡಿನ ಆಸೆ ತೋರ್ಸಿ ನಮ್ಮನ್ನ ನುಂಗೋಕ್ ನೋಡ್ತೀರಾ. ಇಲ್ ನೋಡಿ, ನೀವೆಷ್ಟೇ ಟ್ರೈ ಮಾಡಿದ್ರು ನಾನ್ ಮಾತ್ರ ಕೇಸ್ ವಾಪಸ್ ತಗೊಳ್ಳಲ್ಲ. ಸಂಧ್ಯಾ, ಯು ಕ್ಯಾನ್ ಕಮ್ ಔಟ್. ಏನಿದು ಭಾಗ್ಯ ಅವರೇ? ಗಂಡನ್ ಮೇಲೆ ನಂಬಿಕೆ ಇದೆ, ಭರವಸೆ ಇದೆ ಅಂತ ಹೇಳಿ ಏನೇನೋ ಡೈಲಾಗ್ಸ್ ಹೊಡೆದ್ರಿ. ಇಲ್ಲಿಗೆ ಬಂದು ನೀವು ಮಾಡ್ತಾ ಇರೋ ಕೆಲಸ ಇದಾ? ನಿಮ್ ಗಂಡನ್ನ ಈ ಕೇಸಿಂದ ಹೊರಗೆ ತರೋ ಪ್ರಯತ್ನದಲ್ಲಿ ಒಬ್ಬ ಅಮಾಯಕ ಹುಡುಗಿ ಜೀವನನ ಹಾಳು ಮಾಡ್ಬಿಡ್ತೀರಾ? ಮಿತ್ರ, ಅರ್ಜೆಂಟಾಗಿ ಟಿವಿ ಆನ್ ಮಾಡು. ಭಾಗ್ಯ ಮಾಡ್ತಿರೋ ಘನಕಾರ್ಯನ ನೀನ್ ಕಂಡಾರೆ ನೋಡು. ಅರ್ಜೆಂಟಾಗಿ ಆನ್ ಮಾಡು. ಗಂಡಸ್ರಿಗೂ ಕೂಡ ಮಾನ ಮರ್ಯಾದೆ ಎಲ್ಲ ಇರತ್ತೆ ಅಂತ ಹೇಳಿದ್ರಿ. ಇದೇನಾ ಮಾನ ಮರ್ಯಾದೆ ಎಲ್ಲ? ಓ ಮೈ ಗಾಡ್, ಭಾಗ್ಯ ಏನ್ ಮಾಡ್ತಿದ್ದಾಳೆ? ಅದನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಒಂದ್ ಹುಡುಗಿ ಬಾಳನ್ನ ಬೀದಿಗೆ ತಂದ್ಬಿಡ್ತೀರಾ? ಬೆಳಗ್ಗೆ ವೀರ ವನಿತೆಯಾಗಿ ಮಾತಾಡಿದ್ರಲ್ಲ, ಇವಾಗೇನ್ ಮಾಡ್ತಾ ಇದ್ದೀರಾ? ಯಾವುದೋ ಒಂದು ರೀತಿನಲ್ಲಿ ಆ ಹುಡುಗಿಗೆ ಕನ್ವಿನ್ಸ್ ಮಾಡಿ ಕೇಸ್ ವಿತ್ಡ್ರಾ ಮಾಡ್ಬೇಕು ಅಂತ ನೋಡ್ತಿದ್ದೀರಾ? ಹಾಗಲ್ಲ ಮೇಡಮ್, ಇವ್ರೇ ನನ್ನ... ನಿಮ್ಗೇನಾದ್ರೂ ಕನಿಕರ ಇದ್ರೆ ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕೇ ಹೊರತು ಹೀಗೆಲ್ಲ ಮಾಡ್ಬೋದಾ ಅಂತ ಹೇಳಿ. ಗಂಡ್ಸಾದ್ರೆ ಏನ್ ಬೇಕಿದ್ರು ಮಾಡ್ಬೋದು ಅಂತ ಒಂದ್ ಹೆಣ್ಣಿನ ಮಾನಕ್ಕೆ ಬೆಲೆ ಕಟ್ತಾ ಇದ್ದೀರಾ? ನೋಡಿದ್ಯಾ ಮಿತ್ರ, ಹೋಗಿ ಅವ್ರ ಹತ್ರ ಸಿಕ್ಬಿದ್ಲು. ಅವ್ರು ಬಿಡ್ತಾರಾ? ಸಿಕ್ಕಿದ್ದೆ ಚಾನ್ಸ್ ಅಂತ ನಮ್ಮನ್ ಸರಿಯಾಗಿ ರುಬ್ತಾರೆ. ಇದೆಲ್ಲ ಗೊತ್ತಾಗಲ್ಲ ಹಳ್ಳಿ ಗೊಗ್ಗುಗೆ. ಅದಕ್ಕೆ ಕೇಳಿದ್ದು. ಆದ್ರೆ ನೀನು ಭಾಗ್ಯ ಮಾಡಿದ್ದೆ ಕರೆಕ್ಟ್ ಅಂತ ಹೇಳ್ತಾ ಅವಳ ಮುಂದೆ ನನಗ ಅವಮಾನ ಮಾಡ್ದೆ. ಈ ಸ್ಟುಪಿಡ್ ಮಾಡ್ತಿರೋ ಕೆಲ್ಸಕ್ಕೆ ದ ಗ್ರೇಟ್ ನಂದನ್ ಫ್ಯಾಮಿಲಿ ಎಲ್ಲ ರೋಡಿಗೆ ಬೀಳ್ತಿದೆ. ಭಾಗ್ಯ, ಏನ್ ಮಾಡ್ತಾ ಇದೀಯಾ? ನೀನ್ ಯಾಕೆ ಅಲ್ಲಿಗೆ ಹೋದೆ? ಹಲೋ ಭಾಗ್ಯ, ಅರ್ಜೆಂಟಾಗಿ ಅಲ್ಲಿಂದ ಹೊರಟು ಬಾ. ಅವ್ರು ಕೇಳೋ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಕ್ಕಾಗಲ್ಲಮ್ಮ. ದಯವಿಟ್ಟು ಅಲ್ಲಿಂದ ಹೊರಟು ಬಾ. ಸಮಾಜದಲ್ಲಿ ಒಂದು ಹೆಣ್ಣಿನ ಬದುಕನ್ನ ಇನ್ನೊಬ್ಬ ಹೆಣ್ಣೆ ನಾಶ ಮಾಡ್ತಿದ್ದಾಳೆ.
ಮಿತ್ರ ನನ್ ಬದುಕನ್ನೇ ಹಾಳು ಮಾಡಕ್ ನೋಡ್ದ. ಅವ್ರ ಹೆಂಡತಿ ನಾನು ಈ ಪ್ರಪಂಚಕ್ಕೆ ಒಬ್ಳು ಮೋಸಗಾರ್ತಿ ಅಂತ ಹೇಳೋಕ್ ಬಂದ್ಲು. ಈ ದುಡ್ಡಿರೋರೆಲ್ಲ ಹೀಗೆ ನಮ್ಮಂತ ನಿಜ ಹೇಳೋರ್ನ, ನಿಯತ್ತಾಗಿ ಬದುಕೋರನ್ನ ನೆಮ್ಮದಿಯಾಗಿ ಬದುಕೋಕೆ ಬಿಡೋಲ್ಲ. ಬಾ Hello. What? Is it? My God. ಏನ್ ದೇವಯಾನಿ ನೋಡು, ನಾನು ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ದೀನಿ. ಆ ಮಿತ್ರನ್ಗೆ ಶಿಕ್ಷೆ ಆಗ್ಬೇಕು ಅಂತ ಹೋರಾಡ್ತಾ ಇದ್ದೀನಿ. ಆದ್ರೆ ಅವನ್ ಹೆಂಡತಿ ನನಗ್ ದುಡ್ಡಿನ ಆಸೆ ತೋರಿಸ್ತಿದ್ದಾಳೆ. ನನಗ್ ಸುಮ್ಮನೆ ಇರು ಅಂತ ಹೆದರಿಸ್ತಿದ್ದಾಳೆ. ಈ ಭಾಗ್ಯ ತನ್ನ ಗಂಡನ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದಾಳೆ. ಈ ಹೆಣ್ಣಿನ ಜೀವನ ಏನಾಗುತ್ತೋ ಅಂತ ಒಂದ್ ನಿಮಿಷ ಕೂಡ ಯೋಚನೆ ಮಾಡ್ತಿಲ್ಲ. ಆ ಪ್ರಿಯಾ ಮತ್ತೆ ಬಲೆ ಬೀಸಿದ್ಲು. ಅತ್ತಿಗೆನೂ ಕೂಡ ಕರೆಕ್ಟಾಗಿ ಸಿಕ್ಕಾಕ್ಸಿದ್ಲು. ಛೇ, ಇವಾಗ ಹೇಳಿ ಮಿಸಸ್ ಭಾಗ್ಯಾನಂದನ್, ಆ ಹುಡುಗಿ ಹಾಕ್ತಾ ಇರೋ ಕಣ್ಣೀರಿಗೆ ನಿಮ್ ಹತ್ರ ಏನಾದ್ರೂ ಉತ್ತರ ಇದೆಯಾ? ಅವ್ರಿಗೆ ಹೋಗಿರೋ ಮಾನನ ನೀವು ವಾಪಸ್ ತಂದು ಕೊಡ್ತೀರಾ? ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇರೋ ಒಂದ್ ಹೆಣ್ಣಿಗೆ ಅನ್ಯಾಯ ಮಾಡೋದಕ್ಕೆ ನಿಮಗ್ ನಾಚಿಕೆ ಆಗಲ್ವಾ ಹೇಳಿ? ಅತ್ತಿಗೆನ ಹೇಗಾದ್ರೂ ಹೊರಗೆ ಕರ್ಕೊಂಡು ಬರ್ಬೇಕು. ಏ ನಿಲ್ಲಿಸ್ರಿ, ಅತ್ತಿಗೆ ನೀವು ನನ್ನ ಜೊತೆ ಬನ್ನಿ. ನಿಲ್ಲಿಸ್ರಿ. ಹೇಳಿ ಪ್ರಿಯಾ ಮೇಡಮ್. ನನಗ್ ಬಂದಿರೋಂತ ಪರಿಸ್ಥಿತಿ ಯಾವ ಹುಡುಗಿಗೂ ಬರಬಾರ್ದು. ಒಂದ್ ವೇಳೆ ಬಂದ್ರು ನಿಮ್ಮಂತ ಮೀಡಿಯಾದವರು ಅವಳಿಗೆ ಸಪೋರ್ಟ್ ಮಾಡ್ಬೇಕು. ಆಗ್ಲೇ ನ್ಯಾಯ ಗೆಲ್ಲೋದು. ಆಗ್ಲೇ ಆ ಮಿತ್ರನಂತ ವ್ಯಕ್ತಿಗೆ ಶಿಕ್ಷೆ ಆಗೋದು. ಆಗ್ಲೇ ಆ ಭಾಗ್ಯನಂತ ಹೆಣ್ಮಕ್ಳಿಗೆ ಬುದ್ಧಿ ಬರೋದು. ದಯವಿಟ್ಟು ನೀವೆಲ್ಲ ನನಗ್ ಸಪೋರ್ಟ್ ಮಾಡ್ಬೇಕು. ಈ ಭಾಗ್ಯ ಏನ್ ಮಾಡ್ತಿದ್ದಾಳೆ ಅಂತ ಅವಳಿಗಾದ್ರೂ ಅರ್ಥ ಆಗ್ತಿದ್ಯಾ? ಮಿತ್ರಗಾಗಿರೋ ಗಾಯನ ಹೇಗ್ ಗುಣ ಮಾಡೋದು ಅಂತ ನಾವ್ ನೋಡ್ತಿದ್ರೆ ಆ ಗಾಯನ ಇನ್ನಷ್ಟು ದೊಡ್ಡದ್ ಮಾಡಿದ್ದಾಳೆ. ಕುಟುಂಬದ ಮರ್ಯಾದೆನ ಮತ್ತೆ ಹೇಗೆ ವಾಪಸ್ ತರೋದು ಅಂತ ನಾವು ಪ್ರಯತ್ನ ಮಾಡ್ತಿದ್ರೆ ಅವಳು ಎಲ್ಲಾನು ಬೀದಿ ಪಾಲ್ ಮಾಡ್ತಾ ಇದ್ದಾಳೆ. ಅರವಿಂದ, ಕೋಪ ಮಾಡ್ಕೋಬೇಡ. ಭಾಗ್ಯ ಗೊತ್ತಿಲ್ದೆ ಮಾಡಿದಾಳೆ. ಕೋಪ ಮಾಡ್ಕೊಳ್ದೆ ಅವಳನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಗೊತ್ತಿಲ್ದೇದ್ಮೇಲೆ ಗೊತ್ತಿಲ್ಲ ಅನ್ಕೊಂಡ್ ಮನೆನಲ್ಲೇ ಇರ್ಬೇಕು. ಅದನ್ ಬಿಟ್ಟು ಬೆಳಿಗ್ಗೆ ಆಫೀಸ್ಗೆ ಏನಕ್ಕೆ ಹೋದ್ಲು? ನಾನೇ ಕಳಿಸಿದ್ದು ಅರವಿಂದ.
ನೀವ್ ಕಳ್ಸಿದ್ರಾ? ಹೌದು, ಮಿತ್ರ ಒಂದು ಇಂಪಾರ್ಟೆಂಟ್ ಫೈಲ್ನ ಮನೇಲೆ ಮರ್ತು ಹೋಗಿದ್ದ, ಅದನ್ನ ಕೊಟ್ ಬಾ ಅಂತ ಕಳಿಸ್ದೆ. ಅಲ್ಲ, ಯಾರ್ಗ್ ಯಾವ ಕೆಲ್ಸ ಕೊಡ್ಬೇಕು ಅಂತ ನಿಮಗ್ ಗೊತ್ತಾಗಲ್ವಾ? ಕಳ್ಸೋಕ್ ಮೊದ್ಲು ನನ್ನ ಹತ್ರ ಒಂದ್ ಮಾತ್ ಕೇಳ್ಬಾರ್ದಾ? ಕಿರಣ್, ಆ ಹುಡುಗಿ ಒಬ್ಳು ಫ್ರಾಡ್ ಕಣೋ, ಬೇಕು ಅಂತಾನೆ ಇದೆಲ್ಲ ಮಾಡ್ತಿರೋದು. 1 ಸೆಕೆಂಡ್ ಕಿರಣ್, ಅದ್ಗೆ ನಾನು ಸ್ವಲ್ಪ ಮಾತಾಡಿ ಬರ್ತೀನಿ, ನೀವು ಒಳಗಡೆ ಹೋಗಿರಿ. ಭಾಗ್ಯ, ನೀನೇನ್ ಮಾಡಿದ್ಯಾ ಅಂತ ನಿನಗೆ ಗೊತ್ತಾ? ಒಂದು ಸಮಸ್ಯೆನ ಕ್ಲಿಯರ್ ಮಾಡ್ತೀನಿ ಅಂತ ಅದಕ್ಕಿಂತ ದೊಡ್ಡ ಸಮಸ್ಯೆನ ತಂದ್ಬಿಟ್ಟೆ. ಏನೋ ಸಾಧಿಸೋಕೆ ಅಂತ ಹೋಗಿ ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ತಂದ್ಬಿಟ್ಟಿದ್ಯಾ. ನನ್ನ ಕ್ಷಮಿಸ್ಬಿಡಿ. ನೋಡು, ಕ್ಷಮಿಸು ಅನ್ನೋಷ್ಟು ಸುಲಭ ಅಲ್ಲ ನೀನು ಕ್ರಿಯೇಟ್ ಮಾಡಿರೋ ಪ್ರಾಬ್ಲಮ್ ಇಂದ ಹೊರಗೆ ಬರೋದು. ಆ ಹುಡುಗಿ ಹಾಗೆ ಮಾಡ್ತಾಳೆ ಅಂತ ನಾನು ಅನ್ಕೊಳ್ಳೇ ಇಲ್ಲ. ತುಂಬಾ ಚೆನ್ನಾಗೆ ಮಾತಾಡಿದ್ಲು. ಕೇಸ್ ವಿಡ್ರಾ ಮಾಡ್ಕೋತೀನಿ ಅಂತಂದ್ಲು. ಇನ್ನೊಂದು ಹೆಣ್ಣಿನ ನೋವನ್ನ ಅರ್ಥ ಮಾಡ್ಕೋತಾಳೆ ಅನ್ಕೊಂಡೆ ನಾನು. ಆದ್ರೆ ಬೇರೆಯವ್ರಿಗೆ ಅನ್ಯಾಯ ಮಾಡೋ ಹೆಣ್ಣು ಅಂತ ನಾನು ಊಹೆನೂ ಮಾಡ್ಲಿಲ್ಲ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು ರೀ. ನಿಮ್ಮೇಲೆ ಇನ್ನೂ ದೊಡ್ಡ ಅಪವಾದ ಬಂದ್ಬಿಡ್ತು. ನನ್ ಗಂಡನ್ ಕಾಪಾಡ್ಕೊಳ್ಳೋಕೆ ಅಂತ ಹೋಗಿ ನಾನೇ ಕಷ್ಟ ತಂದ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡ್ರಿ. ಸರಿ, ಅತ್ತಿದ್ ಸಾಕು, ಒಳಗಡೆ ಹೋಗು. ನೀನಿವತ್ತು ಏನ್ ಮಾಡಿದ್ಯಾ ಅನ್ನೋದು ಗೊತ್ತಾ? ಒಂದ್ ಸಮಸ್ಯೆಯಲ್ಲಿ ಈಗಾಗ್ಲೇ ಸಿಕ್ಕಾಕೊಂಡಿರೋ ಮಿತ್ರನ ಇನ್ನಷ್ಟು ಸಮಸ್ಯೆಯಲ್ಲಿ ಸಿಕ್ಕಾಕ್ಸಿದ್ಯಾ. ಅರ್ಥ ಆಗ್ತಾ ಇದ್ಯಾ? ಗೊತ್ತಿಲ್ಲ ಅಂದ್ಮೇಲೆ ಮನೆ ಕೆಲಸ ಮಾಡ್ಕೊಂಡು ಮನೇಲಿರ್ಬೇಕು. ಮಾಡ್ಬಿಡ್ತೀನಿ, ನೋಡ್ಕೋತೀನಿ ಅಂತ ಹೊರಟ್ರೆ ಹೀಗೆ ಇದೇ ತರ ಸಮಸ್ಯೆ ಸಿಕ್ಕಾಕೋಬೇಕಾಗುತ್ತೆ. ರಿಲ್ಯಾಕ್ಸ್. ಅರವಿಂದ, ನಾನು ಹೇಳೋದು ಸ್ವಲ್ಪ ಕೇಳು. ದಯವಿಟ್ಟು ನೀವು ಸ್ವಲ್ಪ ಹೊತ್ತು ಮಾತಾಡ್ತಾ ಇರ್ತೀರಾ? ನಿಮ್ ಮಗ ಯಾಕೆ ಹೀಗ್ ಮಾಡ್ದ? ತಪ್ಪು ಮಾಡಿದ್ನಲ್ವಾ? ಸಕ್ಸಸ್ ನೆತ್ತಿಗೇರಿ ಈ ತರ ಮಾಡಿದ್ನಲ್ವಾ ಅಂತ ಬರ್ತಾ ಇರೋ ಲಕ್ಷ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗದೆ ಇಲ್ಲಿ ಸಾಯ್ತಾ ಇದೀವಿ. ಇವಾಗ ನೀನು ಇನ್ನೊಂದಷ್ಟು ಲಕ್ಷ ಪ್ರಶ್ನೆಗಳನ್ನ ನಮ್ಮ ಹತ್ರ ಕೇಳೋ ಹಾಗೆ ಮಾಡಿದ್ಯಾ. ಇವಾಗ ನಿನ್ನ ಏನ್ ಅನ್ಬೇಕು? ನಿನ್ ಬಗ್ಗೆ ನೀನ್ ಏನ್ ಅನ್ಕೊಂಡಿದ್ಯಾ ಭಾಗ್ಯ?
ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಸೂಪರ್ ವಿಮೆನ್ ಹಾಗನ್ಕೊಂಡಿದ್ಯಾ? ಪ್ರಾಬ್ಲಮ್ ಬಂದ್ರೆ ಪ್ರತ್ಯಕ್ಷ ಆಗಿ ಪ್ರಾಬ್ಲಮ್ನೆಲ್ಲ ಕ್ಲಿಯರ್ ಮಾಡ್ತಾರಲ್ಲ ಹಾಗೆ ಸೂಪರ್ ವಿಮೆನ್ ಆಗೋಣ ಅಂತ ಟ್ರೈ ಮಾಡಿದ್ಯಾ? ಇಲ್ಲ ಈ ಟಿವಿ ಸೀರಿಯಲ್ ಅಲ್ಲೆಲ್ಲ ತೋರಿಸ್ತಾರಲ್ಲ ಹಳ್ಳಿಯಿಂದ ಬಂದಿರೋ ಒಂದು ಹುಡುಗಿ ಗಂಡಂಗೆ ಬಂದಿರೋ ಎಲ್ಲಾ ಸಮಸ್ಯೆನೂ ಕ್ಲಿಯರ್ ಮಾಡ್ತಾಳೆ ಹಾಗೇನಾದ್ರೂ ಟ್ರೈ ಮಾಡೋಣ ಅನ್ಕೊಂಡ್ಯಾ? ನೋಡು ನೀನ್ ಅನ್ಕೊಂಡಿರೋದೆಲ್ಲ ಸಿನಿಮಾದಲ್ಲೋ ಸೀರಿಯಲ್ಲಲ್ಲೋ ಮಾತ್ರ ಆಗಕ್ ಸಾಧ್ಯ. ಅದ್ ಹಾಗಲ್ಲ ಚಿಕ್ಕತ್ತೆ. ಆ ಹುಡ್ಗಿನ ಬೇಡ್ಕೊಂಡ್ರೆ ಒಪ್ಕೋತಾಳೇನೋ ಅಂತ ಹೋಗಿದ್ದೆ, ಆದ್ರೆ ಅಂತ ಮೋಸ ಮಾಡ್ತಾಳೆ ಅಂತ ನಾನು ಯೋಚನೆ ಮಾಡಿರ್ಲಿಲ್ಲ. ಪ್ರಪಂಚ ಇರೋದೇ ಹಾಗೆ ಭಾಗ್ಯ. ಬುದ್ಧಿ ಇಲ್ದೆ ಸ್ಟುಪಿಡ್ ತರ ಆಡ್ಬಾರ್ದು. ಸ್ವಲ್ಪ ಕಣ್ ಬಿಟ್ಟು ಪ್ರಪಂಚನ ಅರ್ಥ ಮಾಡ್ಕೋ. ಮಾಮ್ ಏನಿದು? ಅದ್ಗೆ ಏನೋ ಬೇಕು ಅಂತ ಮಾಡಿರೋ ಹಾಗೆ ಮಾತಾಡ್ಬೇಡ ವಿವೇಕ್. ಮಾವ, ನಾನು ಅವ್ರನ್ನ ಕಾಪಾಡ್ಕೋಬೇಕು ಅನ್ನೋ ಆಸೆಲೆ ಹೋಗಿದ್ದು, ಆದ್ರೆ ನನ್ ಕೆಲ್ಸದಿಂದ ಇಷ್ಟು ದೊಡ್ಡ ತೊಂದರೆ ಆಗುತ್ತೆ ಅಂತ ಗೊತ್ತಾಗ್ಲಿಲ್ಲ. ಅಳ್ಬೇಡಮ್ಮ ಭಾಗ್ಯ, ಅಂಥದ್ದೇನೂ ಆಗಿಲ್ಲ. ದೇವಯಾನಿ, ನಡೆದಿದ್ದು ನಡೆದು ಹೋಗಿದೆ. ಅದನ್ನ ಪದೇ ಪದೇ ಹೇಳಿ ನೆನಪು ಮಾಡೋದ್ರಿಂದ ಆಗೋಗಿರೋದು ಸರಿ ಹೋಗಲ್ಲ. ನೂರು ಸರಿ ಭಾಗ್ಯನ ಬೈಯೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಸಮಸ್ಯೆಗೆ ಪರಿಹಾರ ಸಿಗಲ್ಲ ಭಾವ, ಒಪ್ಕೊಳ್ತೀನಿ. ಆದ್ರೆ ಈ ಭಾಗ್ಯ ಮತ್ತೊಂದ್ಸಲ ಈ ತರ ಕೆಲ್ಸ ಮಾಡಬಾರ್ದು ಅಂದ್ರೆ ಅವಳ ಪೆದ್ದ ತಲೆಗೆ ಅರ್ಥ ಆಗೋ ಹಾಗೆ ಹೇಳ್ಬೇಕಲ್ವಾ? ಈ ಹಳ್ಳಿ ಗುಗ್ಗುಗೆ ಸ್ವಲ್ಪ ಆದ್ರೂ ಅರ್ಥ ಆಗ್ಬೇಕಲ್ಲ. ಮಾಮ್ ಇನ್ನು ನಿಲ್ಲಿಸ್ತೀರಾ? ವಿವೇಕ್, ನೀನ್ ಮಾತಾಡ್ಬೇಡ ಅಂತ ಹೇಳಿದ್ನಲ್ಲ. ಭಾಗ್ಯ, ನಮ್ಗೆ ಗೊತ್ತಿಲ್ದಿರೋ ದೊಡ್ಡ ದೊಡ್ಡ ವಿಷಯಕ್ಕೆ ತಲೆ ಹಾಕ್ಬಾರ್ದು. ಯೋಚನೆ ಮಾಡ್ದೆ ಏನೇನೋ ಮಾಡಿದ್ರೆ ನೋಡು ಇಂಥ ಅನರ್ಥನೇ ನಡೆಯೋದು. ಈಗ ಅಜ್ಜಿ ಏನೋ ನಿನ್ಗೆ ಲೈಟ್ ಆಗಿ ಹೇಳ್ತಿದ್ದಾರೆ, ಆದ್ರೆ ಅವ್ರು ಹೇಳಿದ್ದಕ್ಕೆ ಅರ್ಥ ಏನು ಅಂತ ನಿಂಗೆ ಗೊತ್ತಾ? ಪ್ರತಿಯೊಂದಕ್ಕೂ ಓ ಅಂತ ಹಾರಾಡ್ಕೊಂಡು ಹೋಗೋದ್ ಬಿಟ್ಟು ನಿನ್ ಕೆಲ್ಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಕೂತ್ಕೋಬೇಕು ಅಂತ. ಹನ್ಸಿಕಾ, ಅತ್ತಿಗೆ ಹತ್ರ ಮಾತಾಡೋ ರೀತಿ ಇದೇನಾ? ನಾಲ್ಗೆ ಸ್ವಲ್ಪ ಬಿಗಿ ಹಿಡಿದು ಮಾತಾಡ್ಬೇಕು. ಒಂದ್ ನಿಮಿಷ ಸುಮ್ನೆ ಇರ್ತೀರಾ? ಸರಿ, ಭಾಗ್ಯದಿಂದ ಒಂದ್ ತಪ್ಪಾಗಿದೆ. ಈಗ ಆ ತಪ್ಪನ್ನ 100 ಸಲ ಬೆರಳೆತ್ತಿ ತೋರಿಸಿದ್ರೆ ಏನಾದ್ರೂ ಪ್ರಯೋಜನ ಇದೆಯಾ? ಇಲ್ವಲ್ಲ. ಭಾಗ್ಯ ಪ್ರಿಯಾನ ಅಮಾಯಕ ಅಂತ ನಂಬಿ ಮೋಸ ಹೋದ್ಲು. ಅದಕ್ಕೆ ಅವಳು ಪಶ್ಚಾತ್ತಾಪ ಪಡ್ತಿದ್ದಾಳೆ. ಅವಳಿಗೆ ಇಷ್ಟು ಪ್ರಶ್ನೆ ಕೇಳ್ಬೇಕಾ? ಈಗ ಕೇಳ್ಬೇಕು ಮಿತ್ರ. ಪ್ರಪಂಚದ ಬಗ್ಗೆ ಗೊತ್ತಿರೋರು ಇಂಥ ಪರಿಸ್ಥಿತಿಲಿ ಮಾತಾಡದೆ ತೆಪ್ಪ ಕೂತ್ಕೊಂಡಿರ್ತಾರೆ. ಏನು ಗೊತ್ತಿಲ್ದಿರೋ ಈ ಭಾಗ್ಯಂಗೆ ಏನ್ ಗೊತ್ತು ಅಂತ ಇದ್ರಲ್ಲಿ ಮೂಗ್ ತೋರ್ಸ್ಕೊಂಡ್ ಬಂದ್ಲು. ಒಂದ್ ಕೆಲ್ಸ ಮಾಡುವಾಗ 100 ಸಲ ಯೋಚನೆ ಮಾಡ್ಬೇಕು. ಒಂದ್ ಸಮಸ್ಯೆ ತೀರ್ಬೇಕು ಅಂದ್ರೆ ಅದಕ್ಕೆ 1000 ದಾರಿ ಹುಡುಕ್ಬೇಕು. ಆದ್ರೆ ಭಾಗ್ಯ ಯೋಚನೆ ಮಾಡ್ದೇನೆ ಸ್ಟುಪಿಡ್ ಕೆಲ್ಸ ಮಾಡಿದಾಳೆ. ನಂದನ್ ಫ್ಯಾಮಿಲಿಗೆ ಎಷ್ಟು ಹೆಸರಿದೆ, ಎಂತ ಸ್ಟೇಟಸ್ ಇದೆ.
ತುಂಬಾ ಇನ್ಫ್ಲೂಯೆನ್ಸ್ ಇದೆ. ಆದ್ರೆ ನಿನ್ನೆ ಸ್ಟೇಷನ್ಗೆ ಹೋಗ್ತಿದ್ದಾಗ ಆ ಇನ್ಫ್ಲೂಯೆನ್ಸ್ ಯೂಸ್ ಆಯ್ತಾ ಹೇಳು? ಇಂಥ ಬ್ಯಾಕ್ ಗ್ರೌಂಡ್ ಇರೋ ನಿನಗೆ ಸ್ಟೇಷನಿಗೆ ಹೋಗೋದನ್ನ ತಡೆಯೋದಕ್ಕಾಗ್ಲಿಲ್ಲ. ಅಂಥದ್ರಲ್ಲಿ ಯಾವ ಧೈರ್ಯದಲ್ಲಿ ಇವಳು ಆ ಪ್ರಿಯಾನ ಒಪ್ಸೋದಕ್ ಹೋಗಿದ್ಲು? ಆಗುತ್ತಾ ಇಲ್ವಾ ಅನ್ನೋ ಜ್ಞಾನ ಇರ್ಬೇಡ್ವಾ? ನೋಡ್ ಭಾಗ್ಯ, ನೀನೇನ್ ಮಾಡಿದ್ಯಾ ಗೊತ್ತಾ? ನಂದನ್ ಫ್ಯಾಮಿಲಿ ಅನ್ನೋ ಕೋಟೆನ ಬೀಳ್ಸೋಕೆ ಜನಗಳಿಗೆ ಕಲ್ ಕೊಟ್ ಬಂದಿದ್ಯಾ.